ಕುಣಿಗಲ್ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ನೀಟ್ ಪೇಪರ್ ಲೀಕ್ ಹಗರಣ ಹಾಗೂ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆಯನ್ನ ಖಂಡಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕುಣಿಗಲ್ ನಗರದ ಗ್ರಾಮ ದೇವತೆ ದೇವಸ್ಥಾನದಿಂದ ಬೃಹತ್ ಪಂಜಿನ ಮೆರವಣಿಗೆ ನಡೆಸಲಾಯಿತು. ಹುಚ್ಚಮಸ್ತಿಗೌಡ ಸರ್ಕಲ್ನಲ್ಲಿ ಕೇಂದ್ರ ಸರ್ಕಾರ ಹಾಗೂ ಮೋದಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಧರ್ಮೇಂದ್ರ ಪ್ರಧಾನ್ ಪ್ರತಿಕೃತಿಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ ಮಾಡಿ ನೀವು ಮಾಡುತ್ತಿರುವ ಅನ್ಯಾಯವನ್ನು ಸಹಿಸಲಾಗುವುದಿಲ್ಲ. ವಿದ್ಯಾರ್ಥಿಗಳ ಹಕ್ಕುಗಳು ಹಾಗೂ ನ್ಯಾಯಕ್ಕಾಗಿ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್ ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಎಚ್.ಎಂ. ಅಶೋಕ್, NP. ಯಾವುದೋ ಒಂದು ಸಣ್ಣ ಘಟನೆ ಆಗಿರೋದಕ್ಕೆ ಇಡೀ ಬಿಜೆಪಿಯ ಕಾರ್ಯಕರ್ತಗಳೆಲ್ಲ ಬಂದು ಎಲ್ಲ ರೀತಿ ಪ್ರತಿಭಟನೆ ಮಾಡಿದ್ರಲ್ಲ. ಇವತ್ತು ಸ್ಮೃತಿ ಇರಾನಿಯಿಂದ ಹಿಡಿದು ಎಲ್ಲ ಎಂಪಿಗಳು ಎಲ್ಲಿದ್ದೀರಿ? ಯಾರು ಬಂದು ಉತ್ತರ ಕೊಡ್ತಾರೆ ಅಂತ ಔಸ್ಕೊಂಡು ಇವತ್ತು ನೀವು ನಡೆದಂತ ಪ್ರತಿಭಟನೆ ಬಿಜೆಪಿಯ ಕಾರ್ಯಕರ್ತರಿಗೆ ಪೊಲೀಸನ್ನ ಬಿಟ್ಟು ಲಾಠಿ ಚಾರ್ಜ್ ಮಾಡಿ ಅವರಿಗೆ ಎಲ್ಲ ರೀತಿಯಲ್ಲೂ ದಮನವನ್ನ ಮಾಡಂತ ನಿಮ್ಮ ಕೃತ್ಯ ಇದು ಸರಿ ಇದೆಯೇ? ಇವತ್ತು ಲಾಠಿ ಚಾರ್ಜ್ ಮಾಡಿ ಸುಮಾರು 81 ಯುವಕರಿಗೆ ಪ್ರಾಣದ ಒಂದು ಯಾವುದಕ್ಕೂ ಕಡೆಗಣನೆ ಮಾಡದಲೆ ನೀವು ಅವರ ಬದುಕಿಗೆ ಆಸರೆ ಆದಂತ ಕುಟುಂಬಕ್ಕೆ ನಾಶ ಪಡಿಸಂತ ಜೀವಕ್ಕೆ ಹೊರಟಿದ್ದೀರಲ್ಲ, ಯಾವ ಕಾರಣಕ್ಕೂ ಹಿಂದೆ ನಾವು ಇತಿಹಾಸದಲ್ಲಿ ಬುಲೆಟ್ಗಳನ್ನ ವಿದ್ಯಾರ್ಥಿಗಳು ಉಪಯೋಗಿಸಿರಂತ ಇತಿಹಾಸ ಇಲ್ಲ. ಇವತ್ತು ನೀವು ಯಾರಿಗೂ ಕಾರಣದಲ್ಲೇ ಬುಲೆಟ್ಸ್ ಗಳನ್ನು ಉಪಯೋಗಿಸ್ಕೊಂಡು ಬಹಳಷ್ಟು ಜನ ಯುವಕರಿಗೆ ಕಣ್ಣು ಕಾಣಿಸ್ದಂಗೆ ಮಾಡಿದ್ದೀರಲ್ಲ, ನೀವೇನ್ ಮನುಷ್ಯರು? ಇವತ್ತು ದೆಹಲಿಲಿ ಆ ಮಕ್ಕಳುಗಳು ತಮ್ಮ ಬದುಕಿಗೆ ಆಸರೆ ಕಾಣ್ತಿರೋಂಥ ಸಂದರ್ಭದಲ್ಲಿ ಮೌಖಿಕವಾಗಿ ಮೌನವಾಗಿ ಪ್ರತಿಭಟನೆ ಮಾಡ್ತಿರೋದನ್ನ ಪೊಲೀಸ್ ಲಾಠಿ ಚಾರ್ಜ್ ಮೂಲಕ ದಮನವನ್ನ ಮಾಡ್ತಾ ಇದ್ದೀರಲ್ಲ, ನೀವು ಯಾವ ರೀತಿಗೋಸ್ಕರ ನೀವು ಈ ತರ ಬದುಕ್ತಾ ಇದ್ದೀರಿ? ಬಂಧುಗಳೇ, ಈ ಒಂದು ವಿಚಾರದಲ್ಲಿ ನಾನು ಇನ್ನ ಜಾಸ್ತಿ ಹೊತ್ತು ನಿಮ್ಗೆಲ್ಲ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆಗ್ಲೇ ಟ್ರಾಫಿಕ್ ಜನಸಂದಣಿ ಜಾಸ್ತಿ ಆಗ್ಬಿಟ್ಟಿದೆ. ವಿಶೇಷತೆ ಅಂತಂದ್ರೆ ಕುಣಿಗಲ್ ತಾಲೂಕಲ್ಲಿ ಯಾವತ್ತೂ ಈ ಒಂದು ವಿಚಾರದಲ್ಲಿ ಧ್ವನಿ ಎತ್ತಿರಲಿಲ್ಲ. ಆದರೆ ಈ ನೋವನ್ನು ನೋಡಿ, ಸಾವನ್ನು ನೋಡಿ, ಬದುಕು ನೋಡಿ, ಪೊಲೀಸಿನ ಲಾಠಿ ಚಾರ್ಜ್ ನೋಡಿ, ಅವ್ರಿಗಾದಂತ ಅನ್ಯಾಯವನ್ನು ನೋಡಿ ಎಲ್ಲರೂ ನಾಗರಿಕ ಬಂಧುಗಳು, ರೈತಾಪಿ ಕುಟುಂಬ ವರ್ಗದವರೆಲ್ಲ ಬಂದು ವಿದ್ಯಾರ್ಥಿ ವೃಂದದರ ಧ್ವನಿಗೆ ಧ್ವನಿ ಕೊಡ್ತೇವೆ, ನಿಮ್ಮ ಜೊತೆ ನಾವು ನಿಲ್ತೇವೆ, ನಿಮ್ಮ ಕಷ್ಟಕ್ಕೆ ನಾವು ಭುಜವನ್ನು ಕೊಡ್ತೇವೆ. ಭಾರತ್ ಮಾತಾ ಕಿ ಜೈ!